ಜ್ಞಾನ ಇರಬೇಕು, ಒಂದು ಸರ್ಕಾರಕ್ಕೆ ಜ್ಞಾನ ಇರಬೇಕು, ಪರಿಜ್ಞಾನ ಇರಬೇಕು. ಹವಾಮಾನ ಇಲಾಖೆ ಇದೆ, ಸಾವಿರಾರು ಜನ ಕೆಲಸ ಮಾಡ್ತಾರೆ. ನಾನು ರೆವಿನ್ಯೂ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ. ಸಾವಿರಾರು ಜನ ಕೆಲಸ ಮಾಡ್ತಾರೆ ಹವಾಮಾನ ಇಲಾಖೆಯಲ್ಲಿ. ಹೇಗಾಗ್ಬೋದು, ಮುಂಗಾರು ಯಾವಾಗ ಪ್ರಾರಂಭ ಆಗ್ಬೋದು ಅಂದಾಜು, ಹಿಂಗಾರು ಯಾವಾಗ ಬರ್ಬೋದು, ನಾವು ಬಿತ್ತನೆಗಳನ್ನು ಯಾವಾಗ ಬಿತ್ತನೆ ಮಾಡಿ, ಇದೆಲ್ಲವನ್ನು ಕೊಡುವಂಥದ್ದು ಕೃಷಿ ಇಲಾಖೆಗೆ ಅಲ್ಲಿ ಅಧಿಕಾರಿಗಳು ಕೊಡಬೇಕು. ಏನು ಕತ್ತೆ ಕಾಯ್ತಾ ಇದ್ದಾರೆ ಕೃಷಿ ಇಲಾಖೆ ಅಧಿಕಾರಿಗಳು? ಹೇಳಿಲ್ವಾ ಸರ್ಕಾರಕ್ಕೆ ಈ ಸರಿ ಹಿಂಗೆ ಮುಂಗಾರು ಬರ್ತಾ ಇದೆ, ನಾವು ಮುಂಚೆನೇ ಕೊಡಬೇಕಾಗ್ತದೆ, ಕೇಂದ್ರ ಸರ್ಕಾರಕ್ಕೆ ಇನ್ನಷ್ಟು ಯೂರಿಯಾ ಬೇಕು ಅಂತೇಳಿ ಕೇಳಬೇಕಲ್ಲ. ಏನು ಯೂರಿಯಾ ಇವತ್ತು ಇಂಡೆಂಟ್ ಏನು ಅಂಗಡಿನ, ರೇಷನ್ ಅಂಗಡಿನ ಹೋಗಿ ಇವತ್ತೇ ಕೊಟ್ಟು ಇಂಡೆಂಟ್ ಇವತ್ತೇ ತರಕ್ಕೆ ಮುಂಚೆನೇ ಕೇಳಬೇಕಾಯ್ತು. ಆ ಪರಿಜ್ಞಾನ ಇಲ್ಲ, ಮುಂದಾಲೋಚನೆ ಇಲ್ಲ. ಇವ್ರಿಗೆ ಯಾವ್ದು ಮುಂದಾಲೋಚನೆ? ಸೀಟ್ ಉಳಿಸ್ಕೊಳೋ ಮುಂದಾಲೋಚನೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಸೀಟ್ 4 ಚೇರ್ನ 2 ಕಾಲು ಸಿದ್ದರಾಮಯ್ಯ ಹಿಡ್ಕೊಂಡಿದ್ದಾನೆ, ಇನ್ನೆರಡು ಕಾಲು ಡಿ ಕೆ ಶಿವಕುಮಾರ್ ಹಿಡ್ಕೊಂಡು ಕೀಳ್ತಾ ಇದ್ದಾರೆ. ಅದರಲ್ಲಿ ಖರ್ಗೆ ಅವ್ರು ಏನಾನ ಕೂತ್ಕೊಳಕ್ಕೆ ಆತತನೋ ಅಂದ್ರೆ ಟ್ರೈ ಮಾಡ್ತಾವ್ರು. ಅವರು ನೆನ್ನೆ ಹೇಳಿದಾರಲ್ಲ, ಪಾಪ ನಾನು ಮುಖ್ಯಮಂತ್ರಿ ಆಗಬೇಕಾ, ಕಷ್ಟ ಬಿದ್ದವನು ನಾನು, ದುಡ್ದವನು ನಾನು. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಅವ್ರದ್ದು. ಪಾಪ ಸತ್ತ ಮೇಲೆ ಎಸ್ ಎಂ ಕೃಷ್ಣ ಅವ್ರ ಹೆಸರು ಹೇಳ್ತಾರೆ ಯಾರನ್ನ? ಬದುಕಿದ್ದಾಗ ಹೇಳ್ಬೇಕಾಯ್ತು, ಅವ್ರು ರಿಯಾಕ್ಟ್ ಮಾಡ್ತಾಯಿದ್ರು. ಬದುಕಿದ್ದಾಗ ಹೇಳಿದ್ರು. ಅವರು ಹೋರಾಟ ಮಾಡಿ ಎಸ್ ಎಂ ಕೃಷ್ಣ ಅವರು ಇಡೀ ರಾಜ್ಯ ಪಾದಯಾತ್ರೆ ಮಾಡಿ ಕಾಂಗ್ರೆಸ್ ಪಾರ್ಟಿಗೆ ಒಂದು ಸೀಟನ್ನು ತಂದುಕೊಟ್ರು. ಅವರಿಲ್ಲ ಅಂದರೆ ಸರ್ಕಾರ ಬರ್ತಾನೆ ಇರಲಿಲ್ಲ. ಸತ್ತ ಮೇಲೆ ಪಾಂಚಜನ್ಯ ಸತ್ತ ಮೇಲೆ ಟೀಕೆ ಮಾಡೋ ಅಂಥದ್ದು ಎಸ್ ಎಂ ಕೃಷ್ಣ ಅವ್ರಿಗೆ ಅವಮಾನ ಮಾಡ್ದಂಗೆ. ಎಸ್ ಎಂ ಕೃಷ್ಣ ಅವ್ರಿಗೆ ಅವಮಾನ. ಇವತ್ತು ರಾಜ್ಯದ ಬೊಕ್ಕಸಕ್ಕೆ ಇಷ್ಟೊಂದು ಆದಾಯ ಬರ್ತಾ ಇದೆ ಅಂದರೆ ಬಿಕಾಸ್ ಆಫ್ ಎಸ್ ಎಂ ಕೃಷ್ಣ. ಅವರು IT BT ಬರಲಿಲ್ಲ ಅಂತ ಹೇಳಿದರೆ ಇವತ್ತು ನಮ್ಮ ಆದಾಯ ಇಷ್ಟಿರ್ತಾನೆ ಇರಲಿಲ್ಲ. ನಮ್ಮ ರಾಜ್ಯದ ಆದಾಯ ಈಗ SC ST ಹಣವನ್ನು ಮತ್ತೆ ಗ್ಯಾರಂಟಿಗೆ ಡೈವರ್ಟ್ ಮಾಡಿದ್ದಾರೆ ಅನ್ನೋ ಆರೋಪ ಮತ್ತೆ ಬಂದಿದೆ. ಅಂತ ಬಳಸ್ಕೋತಾ ಇದ್ದಾರೆ ಮತ್ತೆ. ಇದು ಮುಗೀತಲ್ಲ, ಮುಗೀತು. ಈಗ ಮೈಸೂರಲ್ಲಿ ಮೈಸೂರು ಏನಕ್ಕೆ ಫೇಮಸ್ಸು ಅಂತ ಹೇಳಿದ್ರೆ, ರಿಟೈರ್ಡ್ ಆದಂಥವರು, ಒಳ್ಳೆಯ ಪರಿಸರ, ಆರಾಮ್ಸೆ ಜೀವನ ಮಾಡ್ಬೋದು ಅನ್ನೋ ಒಂದು ವಾತಾವರಣ ಮೈಸೂರಿಗೆ ಇದೆ.